ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಮೋನು ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ನ ಅಟೆಂಡ್ ಮಾಡಿ ಅವ್ರದ್ದು ಹೊಸ ಬಿಲ್ಡಿಂಗ್ ಎಲ್ಲ ನೋಡಿ ಮತ್ತೆ ಅವರು UKG ಟೆಕ್ಸ್ಟ್ ಬುಕ್ಸ್ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರು. NCERT ಕಮ್ ಆಕ್ಟಿವಿಟಿ ಬೇಸ್ಡ್ ರೀತಿ ಸಿಲೆಬಸ್ ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೂ ಹೋಗಿ ಇದೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 1 hour ಆಯ್ತು ಟೈಮ್ ಅಲ್ಲೇನೆ. ಸೊ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಪಾಪು ಕೂಡ ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಈ ಬಿಸಿಲಲ್ಲಿ ಇನ್ಯಾವುದು ಕೆಲಸ ಮಾಡೋಕ್ಕಾಗಲ್ಲ, ಮನೆಗೆ ಹೊರಟೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ 7:30 ಮೇಲೆ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಪಾಪು ಆದ್ಮೇಲೆ ನನ್ನ ಸ್ಕಿನ್ ಕೇರ್ ರೊಟೀನ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇನೆ. ಈವನ್ ಮಾಯಿಶ್ಚರೈಸರ್ ಕೂಡ ನಾನು ಅಪ್ಲೈ ಮಾಡಲಿಲ್ಲ, ಲಿಪ್ಸ್ಟಿಕ್ ಒಂದು ಹಾಕೊಂಡು ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರೋದು. ಹೀಗಾಗಿದೆ ನನ್ನ ಕರೆಂಟ್ ಸಿಚುಯೇಷನ್. ವಿಶಾಲ್ ಮಾರ್ಟ್ಗೆ ಬಂದು 1 year ಆಗ್ಬಿಟ್ಟಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಇವಾಗ ರೀಸೆಂಟ್ ಆಗಿ ಬಂದಿರ್ಲಿಲ್ಲ ನಾನು ಪಾಪು ಆದ್ಮೇಲಿಂದ, ಸೊ ಹಾಗಾಗಿ ಆ ರೀತಿ ಅನ್ನಿಸ್ತಾ ಇತ್ತು. ಏನೇ ಬೇಕಿದ್ರು ಕೃಷ್ಣ ಅವ್ರಿಗೆ ಹೇಳ್ಬಿಟ್ಟು ತರ್ಸ್ಕೊಬಿಡ್ತಿದ್ದೆ, ಹೋಗಿರ್ಲಿಲ್ವಲ್ಲ, ಸೊ ಆ ರೀತಿ ಫೀಲ್ ಆಗ್ತಾ ಇತ್ತು. ವಿಶಾಲ್ ಮಾರ್ಟ್ ಅಲ್ಲಿ ಗರ್ಲ್ ಬೇಬೀಸ್ಗಾಗಿರ್ಬೋದು, ಬಾಯ್ ಬೇಬೀಸ್ಗಾಗಿರ್ಬೋದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ನೋಡ್ಬಿಟ್ಟು ಯಾವ್ದು ತಕೊಂಡು ಯಾವ್ದು ಬಿಡ್ಲಿ ಅನ್ನೋ ರೀತಿ ಆಗ್ಬಿಟ್ಟಿತ್ತು ನನ್ಗಂತೂ. ಫಸ್ಟ್ ಎಲ್ಲ ನಾನು ಬರೀ ಗರ್ಲ್ ಬೇಬಿ ಸೆಕ್ಷನ್ಗೆ ಹೋಗ್ತಿದ್ದೆ, ಇವಾಗ ಬಾಯ್ ಬೇಬಿ ಸೆಕ್ಷನ್ಗೂ ಹೋಗ್ತಾ ಇದ್ದೀನಿ. ನಾನು ಅನ್ಕೊಂಡೇ ಇರಲಿಲ್ಲ ಬಾಯ್ ಬೇಬೀಸ್ಗೂ ನಾನು ಬಟ್ಟೆ ತಗೋತೀನಿ ಅಂತ. ಸೊ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಬಾಯ್ ಬೇಬೀಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇತ್ತು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೇನೆ ಅದು ಟೀ ಶರ್ಟ್ಗೆ ನಾನು ಬಾಟಮ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಅದನ್ನೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಒಂದಷ್ಟು ಬೇರೆ ಬೇರೆ ಕ್ಲಾತ್ಸ್ ಕೂಡ ಪರ್ಚೇಸ್ ಮಾಡಿದೆ. ಇವಾಗ ಹೇಗಾಗಿದೆ ಅಂದ್ರೆ ನನ್ನ ಮಗಂಗೆ ಬಟ್ಟೆ ಪರ್ಚೇಸ್ ಮಾಡಬೇಕಾದ್ರೆ ನನ್ನ ಮಗಳಿಗೆ ಏನು ತಗೊಂಡಿಲ್ವಲ್ಲ ಅನ್ನೋ ರೀತಿ ಅದೊಂದು ಬೇಜಾರಾಗುತ್ತೆ. ಮತ್ತೆ ಅವಳಿಗೂ ಇಲ್ಲಿ ಬೇಜಾರು ಮಾಡ್ಕೊಬಿಡ್ತಾಳೆ, ಅವಳಿಗೇನು ತಗೊಟ್ಟಿಲ್ಲ ಅಂದ್ರೆ ಆ ರೀತಿ ಎಲ್ಲ ಬರುತ್ತೆ. ಸೊ ಹಾಗಾಗಿ ನನ್ನ ಮಗಳಿಗೂ ಕೂಡ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದಾಯ್ತು. ಇದೆಲ್ಲ ಮುಗಿಸ್ಕೊಂಡು ನನ್ನ ಕುರ್ತಿನೂ ಕೂಡ ಫುಲ್ ಸ್ಟಿಚ್ ಹಾಕಕ್ಕೆ ಕೊಟ್ಟಿದ್ದೆ. ಮತ್ತೆ ಹಾಗೆ ಹೋಗ್ಬೇಕಾದ್ರೆ ಬಂಗಾರಪೇಟೆನಲ್ಲಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ ಎಲ್ಲ ಕ್ಲೋಸ್ ಆಗಿತ್ತು. ಆಮೇಲೆ ಎಲ್ಲಾದ್ರೂ ಬೇರೆ ಕಡೆ ಸಿಗುತ್ತಾ ಅಂತ ಹೇಳಿ ಹುಡ್ಕೊಂಡು ಹೋದ್ಮೇಲೆ ಒಂದ್ ಕಡೆ ಸಿಕ್ತು.